ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ವಿಧಾನಸಭಾ ಕಲಾಪದಲ್ಲಿ ಸ್ವಾರಸ್ಯಕರ ಘಟನೆಗಳು ನಡೀತಲೇ ಇರುತ್ತೆ. ಇವತ್ತು ವಿಧಾನಸಭಾ ಕಲಾಪದ ಸಂದರ್ಭದಲ್ಲಿ ಎತ್ತಿ ಬಿಸಾಕು ಫೈಟ್ ನಡೆದಿದೆ. ಶಾಸಕರಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಸ್ಪೀಕರ್ ಯುಟಿ ಖಾದರ್. ವಿಧಾನಸಭೆಯಲ್ಲಿ ಆ ಮೂಲಕ ಎತ್ತಿ ಬಿಸಾಕೋ ಫೈಟ್ ನಡೆದಿದೆ. ಶಾಸಕರನ್ನ ಎತ್ತು ಬಿಸಾಕ್ತೀನಿ ಅಂತ ಹೇಳಿ ಯುಟಿ ಖಾದರ್ ಹೇಳಿದ್ದಾರೆ. ಕರಾವಳಿ ಸುಂದರ ಭಾಷೆಯಲ್ಲಿ ಇಂಥ ಮಾತು ಬರುತ್ತೆ. ವಿಧಾನಸಭೆಯ ಕಲಾಪದ ಸಂದರ್ಭದಲ್ಲಿ ಸ್ಪೀಕರ್ ಹಾಗೆ ಶಾಸಕರ ನಡುವೆ ಎತ್ತಿ ಬಿಸಾಕು ಅನ್ನೋ ಪದ ಪ್ರಯೋಗದ ವಿಚಾರ ಬಗ್ಗೆ ಫೈಟ್ ನಡೆದಿದೆ. ಸ್ಪೀಕರ್ ಮಾತಿಗೆ ಯತ್ನಾಳ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಶಾಸಕರನ್ನ ಎತ್ತು ಬಿಸಾಕ್ತೇನೆ ಅಂತ ಹೇಳ್ತೀರಾ? ಆ ಕಡೆ ನೋಡಿದ್ರೆ ಸರ್ಕಾರ ಒಂದ್ ಕಡೆ ಒಂದು ಅಧಿಕಾರವನ್ನ ತೆಗೆದುಕೊಳ್ತೇವೆ ಅಂತ ಮಾತನಾಡ್ತಾರೆ. ಸ್ಪೀಕರ್ ನೋಡಿದ್ರೆ ಶಾಸಕರನ್ನೇ ಎತ್ತು ಬಿಸಾಕು ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ ಅಂತ ಯತ್ನಾಳ್ ಹೇಳಿದ್ದಾರೆ. ಹರೀಶ್ ಪೂಂಜಾ ನಿಮ್ಮ ಸೀಟಲ್ಲಿ ನಿಮ್ಮ ಸೀಟಿಗೆ ಬನ್ನಿ. ನಿಮ್ಮ ಸೀಟಿಗೆ ಮಾತಾಡಬೇಡಿ. ಬಿಜೆಪಿಗೆ ನೋಡಿ, ಯಾವ್ದಕ್ಕೂ ಕೂಡ ಒಂದು ಲಿಮಿಟ್ ಇದೆ. ನಾನು ಕೂಡ ನೋಡಿ ಒಂದು ಸಮಯಾವಕಾಶ ಮತ್ತು ಲಿಮಿಟ್ ಅಲ್ಲಿ ಇರ್ತೇನೆ. ದಯವಿಟ್ಟು ನಿಮ್ಗೆ ನೋಡಿ, ನಿಮ್ಗೆ ನಾನು ಎಲ್ಲ ಕೇಳಲಿಕ್ಕೆ ಆಗದಿದ್ರೆ ದಯವಿಟ್ಟು ಸದನ ಬಿಟ್ಟು ಹೋಗಿ. ಅದನ್ನು ನಾನೇ ನಿಮ್ಮನ್ನ ತೆಗೆದು ಬಿಸಾಡಬೇಕಾಗ್ತದೆ. ನಾನು ಯಾರಂತ ನೋಡಿದ್ರೆ ಬಹಳ ಸ್ಪಷ್ಟವಾಗಿ ನಾನು ಹೇಳ್ತೇನೆ ಅಷ್ಟೇ. ಇದಕ್ಕೆ ಆಯ್ತು, ಒಂದು ಹೋಗಿ ನೀವು ಹೊರಗಡೆ. ಅದರಲ್ಲಿ ಮಾನ್ಯ ಮುಖ್ಯಮಂತ್ರಿ ಉತ್ತರ ಮುಂದುವರಿಸಿ. ಆಯ್ತು, ಕೂತ್ಕೊಳ್ಳೀಗ. ನಿಮ್ದು ಇಲ್ಲದೆ ಹೊರಗೆ ಹೋಗಿ. ಆಯ್ತಾ, ಇಲ್ಲಿ ಕೇಳಿಕ ನೀವು ಹೊರಗೆ ಹೋಗಿ. ಈಗ ಅಷ್ಟೇ ನಾನು ಹೇಳ್ತಾ ಇದ್ದೇನೆ. ಮಾನ್ಯ ಮುಖ್ಯಮಂತ್ರಿ ಉತ್ತರ ಮುಂದುವರಿಸಲಿ. ಯಾರಿಗೆಲ್ಲ ಆಯಾಸ ಆಗಿದೆ ನೀರು ಇಲ್ಲಿ ತಂದು ಕೂತ್ಕೊಂಡು ಕುಡೀರಿ. ಹೊರಗೆ ಹೋಗ್ಬೇಡಿ, ಇಲ್ಲಿ ಕೂತ್ಕೊಳ್ಳೀಗ. ಮುಂದುವರಿಸಿದ್ದವು ನೀವು ಸೀಟಿಗೆ ಒಂದು ಮಾತಾಡಿ. ಆಯ್ತು, ಹೋಗಿ ಹೊರಗೆ ನಡ್ರಿ. ಕೆಡೌಟ್ ಮಾತಾಡಿ. ಆಯ್ತು ಆಯ್ತು, ಕೂತ್ಕೊಳ್ಳೀಗ. ಗೊತ್ತಿದೆ ನೀವು ಅಂಬೇಡ್ಕರ್ ಏನೆಲ್ಲ ಮಾಡೋ ಗೊತ್ತಿದೆ. ಆಯ್ತು, ಮಾತಾಡಿ. ಯಾರ್ಯಾರು ಏನೇನು ಮಾಡ್ತಾರಪ್ಪ ಗೊತ್ತಿದೆ ವಿಚಾರ ಮಾತಾಡಿ. ಬರೀ ಮಂಗಳೂರು ನಡೆದ ಗಲಾಟೆಯಲ್ಲಿ. ಆಯ್ತು, ನೀವ್ಯಾಕೆ ಆಡಳಿತ ಪಕ್ಷದ ನಿಮ್ಗೇನಾಗಿದೆ? ಆಯ್ತು ಆಯ್ತು ಆಯ್ತು, ಖಂಡಿತವಾಗಿಯೂ ಬಿಸರ್ದಂತೆ ಎತ್ತಿ ಹೊರಗೆ ಬಿಸರ್ದಂತೆ ಹೇಳಿಲ್ಲ. ಅದಕ್ಕೆ ಏನ್ ಬೇಕಾದ್ ಮಾತಾಡೋದಾ? ಆಯ್ತು, ಈಗ ಮಾನ್ಯ ಮುಖ್ಯಮಂತ್ರಿ ಮುಂದುವರಿಸಿ. ಯಾವ ಅಧ್ಯಕ್ಷರು ಏನ್ ಮಾತಾಡಿಲ್ಲ. ಆಯ್ತು, ಮಾನ್ಯ ಮುಖ್ಯಮಂತ್ರಿ ಉತ್ತರ ಮುಂದುವರಿಸಿ. ಇದೇ ಸೀಮೆ ಅಧ್ಯಕ್ಷ ಸರ್, ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡಿದ್ದನ್ನು ನೀವು ಬಿಸಾಡಿ. ಆಯ್ತು, ಮತ್ತೆ ತೋರಿಸ್ತೇನೆ ನಾನು ಏನಂತ ಹೇಳಿ. ಬಿಟ್ಟಿ ಬಂದಿದ್ದಾರೆ ಕಲ್ಸಿರೋ ನಮ್ಗಿಲ್ಲಿ TSP ಬಗ್ಗೆ ಮಾತಾಡ್ತಾ ಇದ್ರು. ಖರ್ಗೆ ಅವ್ರನ್ನ ಬಿಸಾಡ್ತೀರಾ? ಇವರು ಮಧ್ಯದಲ್ಲಿ ಎದ್ದು ಆಯ್ತು ಸರ್, ಅಂಬೇಡ್ಕರ್ ಬೆಲ್ಲದವರು ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡಿದ್ರೆ ಏನಂತ ಸರ್ ಅದು? ಪ್ರಿಯಾಂಕ್ ಖರ್ಗೆ ಅವರು ಅಂಬೇಡ್ಕರ್ ಅಲ್ಲಿ ಜ್ಯೋತಿ ಅಂಬೇಡ್ಕರ್ ಸರ್ಕಲ್ ಕಟ್ಟಿ ಮಾರ. ಎಷ್ಟು ವರ್ಷ ಜ್ಯೋತಿಯಲ್ಲಿ ಅಂಬೇಡ್ಕರ್ ಸರ್ಕಲ್ ಕಟ್ಟದ ನೀವು? ಒಂದು ಸರ್ಕಲ್ ಕಟ್ಟದ ಯೋಗ್ಯತೆ ಮಂಗಳೂರು ನಗರದಲ್ಲಿ ಆಗಲಿಲ್ಲ. ಇಲ್ಲಿ ಮಾತಾಡ್ತೀವಿ ನೋಡಿ. ಆಯ್ತು, ಅವರು ಯಾವ್ದರ ಚಾಲೆಂಜ್ ಅಂತ ನಿಮ್ಗೆ ಹೇಳ್ತಾರೆ. ಓದಿ ಆಯ್ತು ನೋಡಿ. ನಾವು ಎತ್ತಿರೋ ಪ್ರಶ್ನೆನ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರು. ಅವಾಗ ಮಾತಾಡೋಣ. ಇಲ್ಲ, ಮಾತಾಡೋ ಸಬ್ಜೆಕ್ಟ್ ಇಲ್ಲಲ್ಲ. ಯಾರು ಮಾತಾಡೋ ವಿಚಾರ ಇಲ್ಲ, ಮುಗಿದ್ದು. ಈ ಪಲಾಯನವಾದ ಯಾಕೆ ಶುಕ್ರ ಮಧ್ಯ ನಂತರ ಅವ್ರು ಮಾತ್ರ ಇವ್ರು ಮಾತಾಡ್ತಾರೆ. ಸದನ ನಿಂದಷ್ಟಿದೆ ಅಷ್ಟೇ ನಮ್ದು ಇದೆ. ಅಧ್ಯಕ್ಷರೇ, ಇದು ಆಯ್ತು, ಮುಗಿತಾರೆ. ಉತ್ತರ ಕೊಡುವಾಗ ಅವರು ಒಂದು ಪ್ಯಾರಾಗ್ರಾಫ್ ಮಾಡಿ ಮುಖ್ಯಮಂತ್ರಿಗಳು ಓದಕ್ಕೆ ಹೇಳಿದ್ದಾರೆ. ಮುಖ್ಯಮಂತ್ರಿ ಓದಿದ್ರೆ ಆಯ್ತಲ್ಲ. ಕೇಳಿ, ಅಂಬೇಡ್ಕರ್ ಅವರು ಜನವರಿ 18ನೇ ತಾರೀಕು 1989 ಆಯ್ತು, ಅವ್ರು ಯಾವ ಚಾಲೆಂಜ್ ಹೇಳ್ತಾ ಇದ್ದಾರೆ ಅಷ್ಟೇ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬಸವರಾಜ,
ಭಾಷೆ ಪದ ಪ್ರಯೋಗ ಇದರ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ವಿಧಾನಸಭಾ ಕಲಾಪದಲ್ಲಿ ಸ್ವಾರಸ್ಯಕರ ಘಟನೆಗಳು ನಡೀತಲೇ ಇರುತ್ತೆ. ಇವತ್ತು ವಿಧಾನಸಭಾ ಕಲಾಪದ ಸಂದರ್ಭದಲ್ಲಿ ಎತ್ತಿ ಬಿಸಾಕು ಫೈಟ್ ನಡೆದಿದೆ. ಶಾಸಕರಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಸ್ಪೀಕರ್ ಯುಟಿ ಖಾದರ್. ವಿಧಾನಸಭೆಯಲ್ಲಿ ಆ ಮೂಲಕ ಎತ್ತಿ ಬಿಸಾಕೋ ಫೈಟ್ ನಡೆದಿದೆ. ಶಾಸಕರನ್ನ ಎತ್ತು ಬಿಸಾಕ್ತೀನಿ ಅಂತ ಹೇಳಿ ಯುಟಿ ಖಾದರ್ ಹೇಳಿದ್ದಾರೆ. ಕರಾವಳಿ ಸುಂದರ ಭಾಷೆಯಲ್ಲಿ ಇಂಥ ಮಾತು ಬರುತ್ತೆ. ವಿಧಾನಸಭೆಯ ಕಲಾಪದ ಸಂದರ್ಭದಲ್ಲಿ ಸ್ಪೀಕರ್ ಹಾಗೆ ಶಾಸಕರ ನಡುವೆ ಎತ್ತಿ ಬಿಸಾಕು ಅನ್ನೋ ಪದ ಪ್ರಯೋಗದ ವಿಚಾರ ಬಗ್ಗೆ ಫೈಟ್ ನಡೆದಿದೆ. ಸ್ಪೀಕರ್ ಮಾತಿಗೆ ಯತ್ನಾಳ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಶಾಸಕರನ್ನ ಎತ್ತು ಬಿಸಾಕ್ತೇನೆ ಅಂತ ಹೇಳ್ತೀರಾ? ಆ ಕಡೆ ನೋಡಿದ್ರೆ ಸರ್ಕಾರ ಒಂದ್ ಕಡೆ ಒಂದು ಅಧಿಕಾರವನ್ನು ತೆಗೆದುಕೊಳ್ತೇವೆ ಅಂತ ಮಾತನಾಡ್ತಾರೆ. ಸ್ಪೀಕರ್ ನೋಡಿದ್ರೆ ಶಾಸಕರನ್ನೇ ಎತ್ತು ಬಿಸಾಕು ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ ಅಂತ ಯತ್ನಾಳ್ ಹೇಳಿದ್ದಾರೆ. ನೋಡಿ, ಹರೀಶ್ ಪೂಂಜಾ ನಿಮ್ಮ ಸೀಟಲ್ಲಿ ನಿಮ್ಮ ಸೀಟಿಗೆ ಬನ್ನಿ. ನಿಮ್ಮ ಸೀಟಿಗೆ ಮಾತಾಡಬೇಡಿ. ಬಿಜೆಪಿಗೆ ನೋಡಿ, ಯಾವ್ದಕ್ಕೂ ಕೂಡ ಒಂದು ಲಿಮಿಟ್ ಇದೆ. ನಾನು ಕೂಡ ನೋಡಿ ಒಂದು ಸಮಯಾವಕಾಶ ಲಿಮಿಟ್ ಅಲ್ಲಿ ಇರ್ತೇನೆ. ದಯವಿಟ್ಟು ನಿಮ್ಗೆ ನೋಡಿ, ನಿಮ್ಗೆ ನಾನು ಎಲ್ಲ ಕೇಳಲಿಕ್ಕೆ ಆಗದಿದ್ರೆ ದಯವಿಟ್ಟು ಸದನ ಬಿಟ್ಟು ಹೋಗಿ. ಅದನ್ನು ನಾನೇ ನಿಮ್ಮನ್ನ ತೆಗೆದು ಬಿಸಾಡಬೇಕಾಗ್ತದೆ. ನಾನು ಯಾರಂತ ನೋಡಿದ್ರೆ ಬಹಳ ಸ್ಪಷ್ಟವಾಗಿ ನಾನು ಹೇಳ್ತೇನೆ ಅಷ್ಟೇ. ಇದಕ್ಕೆ ಆಯ್ತು, ಒಂದು ಹೋಗಿ ನೀವು ಹೊರಗಡೆ. ಅದನ್ನಲ್ಲಿ ನಾನು ಮುಖ್ಯಮಂತ್ರಿ ಉತ್ತರ ಮುಂದುವರಿಸಿ. ಆಯ್ತು, ಕೂತ್ಕೊಳ್ಳೀಗ. ನಿಮ್ಗೆ ಇಲ್ಲದೆ ಹೊರಗೆ ಹೋಗಿ. ಆಯ್ತಾ, ಇಲ್ಲಿ ಕೇಳಿಕ ನೀವು ಹೊರಗೆ ಹೋಗಿ. ಈಗ ಅಷ್ಟೇ ನಾನು ಹೇಳ್ತಾ ಇದ್ದೇನೆ. ಮಾನ್ಯ ಮುಖ್ಯಮಂತ್ರಿ ಉತ್ತರ ಮುಂದುವರಿಸಲಿ. ಯಾರಿಗೆಲ್ಲ ಆಯಾಸ ಆಗಿದೆ ನೀರು ಇಲ್ಲಿ ತಂದು ಕುಡೀರಿ. ಹೊರಗೆ ಹೋಗ್ಬೇಡಿ, ಇಲ್ಲಿ ಕೂತ್ಕೊಳ್ಳೀಗ. ಮುಂದುವರಿಸಿದ್ದವು ನಿನ್ನ ಸೀಟಿಗೆ ಒಂದು ಮಾತಾಡಿ. ಆಯ್ತು, ಹೋಗಿ ಹೊರಗೆ ನಡ್ರಿ. ಕೆಡವು ಮಾತಾಡಿ. ಆಯ್ತು ಆಯ್ತು, ಕೂತ್ಕೊಳ್ಳೀಗ. ಗೊತ್ತಿದೆ ನೀವು ಅಂಬೇಡ್ಕರ್ ಏನೆಲ್ಲ ಮಾಡೋ ಗೊತ್ತಿದೆ. ಆಯ್ತು, ಮಾತಾಡಿ. ಯಾರ್ಯಾರು ಮಾಡಿದಲ್ಪ ಗೊತ್ತಿದೆ ವಿಚಾರ ಮಾತಾಡಿ. ಬರೀ ಮಂಗಳೂರು ನಡೆದ ಗಲಾಟೆಯಲ್ಲಿ. ಆಯ್ತು, ನೀವ್ಯಾಕೆ ಆಡಳಿತ ಪಕ್ಷದ ನಿಮ್ಗೇನಾಗಿದೆ? ಆಯ್ತು ಆಯ್ತು ಆಯ್ತು, ಖಂಡಿತವಾಗಿಯೂ ಬಿಸರ್ದಂತೆ ಎತ್ತಿ ಹೊರಗೆ ಬಿಸರ್ದಂತ ಹೇಳಿ ಅದಕ್ಕೆ ಆಯ್ತು. ಈಗ ಮಾನ್ಯ ಮುಖ್ಯಮಂತ್ರಿ ಮುಂದುವರಿಸಿ. ಯಾವ ಅಧ್ಯಕ್ಷರು ಏನ್ ಮಾತಾಡಿಲ್ಲ. ಆಯ್ತು, ಮಾನ್ಯ ಮುಖ್ಯಮಂತ್ರಿ ಉತ್ತರ ಮುಂದುವರಿಸಿ. ಇದೇ ಸೀಮೆ ಅಧ್ಯಕ್ಷ ಸರ್, ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡಿದ್ದನ್ನು ನೀವು ಆಯ್ತು, ಮತ್ತೆ ತೋರಿಸ್ತೇನೆ ನಾನು ಏನಂತ ಹೇಳಿ. ಬಿಟ್ಟು ಬಂದಿದ್ದೀವಿ. ಟಿಎಸ್ಪಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಖರ್ಗೆ ಅವ್ರನ್ನ ಬಿಸಾಡ್ತೀರಾ? ಇವರು ಮಧ್ಯದಲ್ಲಿ ಎದ್ದು ಆಯ್ತು ಸರ್, ಅಂಬೇಡ್ಕರ್ ಬೆಲ್ಲದವರು ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡಿದ್ರೆ ಪ್ರಿಯಾಂಕ್ ಖರ್ಗೆ ಅವರು ಅಂಬೇಡ್ಕರ್ ಉತ್ತರ ಆಗಲಿ. ಅಲ್ಲಿ ಹೋಗಿ ಜ್ಯೋತಿ ಅಂಬೇಡ್ಕರ್ ಸರ್ಕಲ್ ಕಟ್ಟಿ ಮಾರ. ಎಷ್ಟು ವರ್ಷ ಜ್ಯೋತಿಯಲ್ಲಿ ಅಂಬೇಡ್ಕರ್ ಸರ್ಕಲ್ ಕಟ್ಟೋದು ನೀವು? ಒಂದು ಸರ್ಕಲ್ ಕಟ್ಟೋದು ಯೋಗ್ಯತೆ ಮಂಗಳೂರು ನಗರದಲ್ಲಿ ಆಗಲಿಲ್ಲ. ಇಲ್ಲಿ ಮಾತಾಡ್ತೀರಿ ಬಂದು ನೀವು ನೋಡಿ. ಆಯ್ತು, ಅವರು ಯಾವ್ದರ ಚಾಲೆಂಜ್ ಅಂತ ನಿಮ್ಗೆ ಹೇಳ್ತಾರೆ. ಓದಿ ಆಯ್ತು ನೋಡಿ, ನಾವು ಎತ್ತಿರೋ ಪ್ರಶ್ನೆನ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರು. ಅವಾಗ ಮಾತಾಡೋಣ. ಇಲ್ಲ ಮಾತಾಡಿ ಸಬ್ಜೆಕ್ಟ್ ಇಲ್ಲಲ್ಲ. ಯಾರು ಮಾತಾಡೋ ವಿಚಾರ ಇಲ್ಲ, ಮುಗಿದ್ದು. ಈ ಸಭಾಯನವಾದ ಯಾಕೆ ಶುಕ್ರ ಮತ್ತೆ ನಂತರ ಅವ್ರು ಮಾತ್ರ ಇವ್ರು ಮಾತಾಡ್ತಾರೆ. ಸದನ ನಿಮ್ಮೆಷ್ಟಿದೆ ಅಷ್ಟೇ ನಮ್ದು ಇದೆ. RSS ಕಚೇರಿ ಅಧ್ಯಕ್ಷರೇ, ಇದು ಆಯ್ತು, ಮುಗಿತಲ್ಲ. ಉತ್ತರ ಕೊಡುವಾಗ ಅವರು ಒಂದು ಪ್ಯಾರಾಗ್ರಾಫ್ ಮಾಡಿ ಮುಖ್ಯಮಂತ್ರಿಗಳು ಓದಕ್ಕೆ ಹೇಳಿದ್ದಾರೆ. ಮುಖ್ಯಮಂತ್ರಿ ಓದಿದ್ರೆ ಆಯ್ತಲ್ಲ. ಕೇಳಿ, ಅಂಬೇಡ್ಕರ್ ಅವರು ಜನವರಿ 15ನೇ ತಾರೀಕು ಆಯ್ತು, ಅವು ಯಾವ ಚಾಲೆಂಜ್ ಹೇಳ್ತಾ ಇದ್ದಾರೆ ಅಷ್ಟೇ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬಸವರಾಜ, ಭಾಷೆ ಪದ ಪ್ರಯೋಗ ಇದರ